ಕಷ್ಟ ಪಡ್ತಾ ಇರೋದು ಇಲ್ಲಿ ನವದೀಪ್ ಏನೋ ಮಾಡ್ತಾ ಇದೀಯ ನೀನು ಮಿನಿಮಮ್ ಅವ್ರು ಹೇಳ್ತಾ ಇರೋದು 4 to 5 ಹೇ ಚಮ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್ ಇವತ್ತು ಎಲ್ಲಿ ಹೋಗ್ತಾ ಇದೀವಿ ಅಂದರೆ ತಮಿಳ್ನಾಡಿಗೆ ಏನಕ್ಕೆ ಹೋಗ್ತಾ ಇದೀವಿ ಅಂದರೆ ಅರುಣಾಚಲಂ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಗೈಸ್. ಇವತ್ತು ನಮ್ಮ ಜೊತೆ ಮಾಮೂಲಿ ಅಲ್ಲೇ ಫ್ರೆಂಡ್ಸು ಮಾಮೂಲಿ ಇರ್ತಾರಲ್ಲ ಅವರು, ಆಮೇಲೆ ಇನ್ನೊಬ್ಬ ಸ್ಪೆಷಲ್ ಕ್ಯಾಂಡಿಡೇಟು CS ಬ್ರಾಂಚಿಂದ ಬರ್ತಾ ಇದ್ದಾನೆ ಗೈಸ್. ನೋಡಿರ್ತೀರ ಇವರೆಲ್ಲ ಮಯೂರ್ ಬಾಯ್, ಮಿಥುನ್ ಬಾಯ್, ಪ್ರಶಾಂತ್, ಇವನೇ ಒಬ್ಬ ಸ್ಪೆಷಲ್ ಕ್ಯಾಂಡಿಡೇಟು. ಹಾಯ್ ಬ್ರೋ. ನಿಮ್ಮ ಬ್ಲಾಗಲ್ಲಿ ನೋಡಿರ್ತೀರಾ ಯಾವಾಗ ಒಂದು ಟೈಮ್ ಬಂದಿದ್ದ, ಎಲ್ಲೆಲ್ಲಿ ಹೋಗ್ತೀವಿ ಏನೇನು ಮಾಡ್ತೀವಿ ಅದೆಲ್ಲ ತೋರಿಸ್ತೀನಿ. ನಾವು ಎಲ್ಲಿದ್ದೀವಿ ಅಂದರೆ ಕೃಷ್ಣರಾಜಪುರಮಲ್ಲಿ. ಏನು ಮಚ್ಚ ಬ್ರೋ ಹೇಗೆ ಅನಿಸ್ತಿದೆ ಬ್ರೋ? ತಿರುವನಮಲೆ ಹೋಗ್ತಾ ಇದ್ರಲ್ಲ, ಫಸ್ಟ್ ಟೈಮಾ ಬ್ರೋ? ಲೆಟ್ಸ್ ಗೋ ಗೈಸ್. ಫೈನಲಿ ಟ್ರೈನ್ ಹತ್ತಿದ್ದೀವಿ. ಏನು ಲಿಟ್ರಲಿ ಏನು ವಾಶ್ರೂಮ್ ಹೋಗೋಕ್ಕೂ ಜಾಗ ಇಲ್ಲ. ವಾಶ್ರೂಮ್ ಅಲ್ಲೂ ತುಂಬ್ಕೊಂಡ್ಬಿಟ್ಟವ್ರೆ. ನಾವು ಅದಕ್ಕೆ ಡೋರ್ ಹತ್ರ ಕುತ್ಕೊಂಡ್ಬಿಟ್ಟಿದ್ದೀವಿ. ಈ ಥರ ವೀಕೆಂಡಲ್ಲಿ ಬರೋಕೋಬೇಡಿ ಗೈಸ್. ಈ ಥರ ವೀಕೆಂಡಲ್ಲಿ ಬಂದರೆ ಇದೇ ಪರಿಸ್ಥಿತಿ ಆಗೋದು ಗೈಸ್. ಬರೋಂಗಿದ್ರೆ ಬುಕ್ ಮಾಡ್ಕೊಂಡು ಬಂದುಬಿಡಿ ಸ್ಲೀಪರಲ್ಲಿ. ಈ ಥರ ಪರದಾಟ ಮಾಡ್ಕೊಂಡು ಮಳೆ ಬೇರೆ ಬರ್ತೈತೆ. ಇನ್ನು 4 hours ಜರ್ನಿ ಮಾಡಬೇಕು. ನೀನೆ ಸಖಿ, ನಾಳೆಗಳು ನೀನೆ, ಎಲ್ಲೆಲ್ಲೂ ನೀನೆ ಸಖಿ. ಗೈಸ್ ನಮಗೆ ಬೇಜಾರಾಗ್ತಾ ಇದೆ ಅಂತ ಅವಾಗ ಸಾಂಗ್ ಆಡ್ತಾ ಇದ್ದೀವಿ. ಸೊ ಗೈಸ್ ನಾವು ಕೃಷ್ಣರಾಜಪುರಮಲ್ಲಿ ಹತ್ತಿದ್ವಲ್ಲ, ಇವಾಗ ಕಟ್ಟಪ್ಪಡಿಗೆ 1 ಗಂಟೆ ರೀಚ್ ಆಗಿತ್ತು. ಅಲ್ಲಿಂದ 2 ಗಂಟೆಯಿಂದ ಇನ್ನೊಂದು ಟ್ರೈನ್ ಹತ್ತಿದ್ದೀವಿ ತಿರುವನಮಲೆಗೆ. ಗೈಸ್ ಕತ್ಲಾಗಿತ್ತು, ಏನು ವೀಡಿಯೋ ಮಾಡೋಕ್ಕಾಗಿಲ್ಲ, ಅದಕ್ಕೆ ಇವಾಗ ಮಾಡ್ತಾ ಇದ್ದೀವಿ ನೋಡಿ. ಸಲಾಮ್ ರಾಕಿ ಭಾಯ್, 4 ಗಂಟೆ ರೀಚ್ ಆಗುತ್ತೆ. ಸೊ ಗೈಸ್ ನಮ್ಮ ಡೆಸ್ಟಿನೇಷನ್ಗೆ ಫೈನಲಿ ರೀಚ್ ಆಗಿದ್ದೀವಿ ನೋಡಿ. ತಿರುವನಮಲೈ ಕರೆಕ್ಟಾಗಿ 4 ಗಂಟೆಗೆ ತಂದು ನಿಲ್ಸೋನೆ. ಇವಾಗ ಇಲ್ಲಿಂದ ನೆಕ್ಸ್ಟ್ ಹೊರಡೋದು, ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಅಲ್ಲಿಂದ ದೇವಸ್ಥಾನಕ್ಕೆ ಹೊರಡೋದು. ಗೈಸ್ ರೂಮ್ ರೆಂಟಿಗೆ ತೊಗೊಂಡ್ಬಿಟ್ಟು ಎಲ್ಲ ರೆಡಿಯಾಗಿದ್ದೀವಿ. ಇವಾಗ ನಮ್ಮ ನಡೆ ದೇವಸ್ಥಾನದ ಕಡೆ ಗೂಗಲ್ಸ್ ಹಾಕೊಂಡು ರಾಕಿ ಬಾಯ್. ಫೈನಲಿ ಇವಾಗ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ. ತುಂಬ ಲೇಟ್ ಆಯಿತು ಇವತ್ತು. ಬೇರೆ ಅಂದರೆ ಪೂರ್ಣಿಮಾ ಇರೋದ್ರಿಂದ ತುಂಬ ಜನ ಬಂದುಬಿಟ್ಟಿದ್ದಾರೆ. ಮಿನಿಮಮ್ ಅವ್ರು ಹೇಳ್ತಾ ಇರೋದು 4 to 5 hours ಬೇಕಂತೆ. ಮಾತ್ರ ಸಖತ್ತಾಗಿದ್ದಾರೆ ನೋಡಿ. ಎಷ್ಟು ಜನ ಇದ್ದಾರೆ, ತುಂಬ ಜನ ಇದ್ದಾರೆ. ಈ ಟೈಮಲ್ಲಂತೂ ಬಂದರೆ ಪಕ್ಕ ಸಿಗಾಕೊಂಡಂಗೆ. 5 hour ಲಾಕ್, 14 ಕಿಲೋಮೀಟರ್ ಇರೋದು ಟೋಟಲ್. ದೇವರ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ, ನಿಮ್ಮ ಮೇಲೂ ಇರುತ್ತೆ, ಎಲ್ಲರ ಮೇಲೂ ಇರುತ್ತೆ. ಗೈಸ್ ಫೈನಲಿ 14 ಕಿಲೋಮೀಟರ್ ನಡ್ಕೊಂಬಂದಿದ್ದೀವಿ. ಏನು ಬಿಸಿಲು ಅಂತೀರಾ ಗೈಸ್? ನಾನು ಬೆಳ್ಳಿಗಿದ್ದೆ, ನಿಜವಾದ ಇವಾಗ ಕರ್ರಾಗ್ಬಿಡಿ. ಹೆವಿ ಬಿಸಿಲು ಮಾತ್ರ. ಗಿರಿ ಪ್ರದರ್ಶನ ಮಾಡಬೇಕಂದ್ರೆ ಬೇಗ ಬಿಡಿ, ಬೆಳಗಿನ ಜಾವ ಬೇಗ ಬಿಡಿ, ಇಲ್ಲಾಂದರೆ ಕಾಲು ಅಷ್ಟೇ ಮುಗೀತು. ಫುಲ್ ಇದಾಗ್ಬಿಡುತ್ತೆ. ಫುಲ್ ಬಿಸಿಲು ಮಾತ್ರ, ಹೆವಿ ಬಿಸಿಲು. ಇವಾಗ ಹಾಗೆ ನನಗೆ ವ್ಲಾಗ್ ಮಾಡೋಕ್ಕಾಗಿಲ್ಲ. ಅಲ್ಲಿಂದ ಸೀದಾ ಇವಾಗ ರೂಮ್ ಚೆಕ್ಔಟ್ ಮಾಡ್ಕೊಂಡು ಇವಾಗ ರೈಲ್ವೆ ಸ್ಟೇಷನ್ ಕಡೆಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಇಲ್ಲಿಂದ ಪಾಂಡಿಚೇರಿಗೆ ಹೋಗಬೇಕು. ಸೊ ಪಾಂಡಿಚೇರಿಗೆ ಡೈರೆಕ್ಟ್ ಟ್ರೈನ್ ಇಲ್ಲ, ಅದಕ್ಕೆ ಇಲ್ಲಿಂದ ವೇಲಿಪುರಮ್ಗೆ ಹೋಗ್ಬಿಟ್ಟು ಅಲ್ಲಿಂದ ನೆಕ್ಸ್ಟ್ ಪಾಂಡಿಚೇರಿಗೆ, ಅಲ್ಲಿಂದ ಇನ್ನೊಂದು ಟ್ರೈನು. ಸೊ ಗೈಸ್ ಫೈನಲಿ ರೈಲ್ವೆ ಸ್ಟೇಷನ್ಗೆ ರೀಚ್ ಆಗಿದ್ದೀವಿ. ಬನ್ನಿ ರೈಲ್ವೆ ಸ್ಟೇಷನ್ ತೋರಿಸ್ತೀನಿ ನಿಮ್ಗೆ ಹೇಗಿದೆ. ನಮ್ಮ ಭಾರತದ ಧ್ವಜ ರೈಲ್ವೆ ಸ್ಟೇಷನ್ ತಿರುವನಮಲೈ. ಎಂಟ್ರೆನ್ಸ್ ಗೈಸ್, ಎಂಟ್ರೆನ್ಸ್ ಅದೇ ಪರ್ವತ.
ಗೈಸ್ ಏನಂದರೆ ವಿಲ್ಲಿಪುರಂ ಬಂದಿದ್ದೀವಿ. ಇಲ್ಲಿ ನೋಡಿದ್ರೆ ನಮ್ಮ ಟ್ರೈನ್ ಮಿಸ್ ಆಯಿತು, ಅದಕ್ಕೆ ಪ್ರೈವೇಟ್ ಬಸ್ ಎತ್ತಿದ್ದೀವಿ. ಏನು ಗುರು, ನಮಗೆ ತಮಿಳ್ ಬರಲ್ಲ, ಅವ್ರಿಗೆ ಕನ್ನಡ ಬರಲ್ಲ, ಇವಿ ಕನ್ಫ್ಯೂಷನ್ ಆಗಿ ಜಗಳಗಳು ಆಗ್ತಾ ಇದ್ದಾವೆ. ಅದಕ್ಕೆ ಫೈನಲಿ ಒಂದು ಬಸ್ ಎಕ್ಕಿದ್ದೀವಿ ಪಾಂಡಿಚೇರಿಗೆ. ಸಕ್ಕೆ ಮಾತ್ರ ಇವಿ ಹೊಡಿತೈತೆ. ಒಬ್ಬರು ಅಂಕಲ್ ಸಿಕ್ಕವ್ರೆ, ಅವರು ಎಲ್ಲ ಪಾಪ ಸ್ವಲ್ಪ ಹೆಲ್ಪ್ ಮಾಡ್ತವ್ರೆ. ರೂಮ್ ಸಿಗ್ತಾಯಿಲ್ಲ ಗೈಸ್, ಫುಲ್ಲು ಅಂದರೆ ವೀಕೆಂಡ್ ಅಲ್ವಾ, ಫುಲ್ಲು ಎಲ್ಲ ತುಂಬ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಟೂರಿಸಮ್ಸ್. ಅದಕ್ಕೆ ಇವಾಗ ಒಬ್ಬರು ಈ ಅಂಕಲ್ ಅವರು ಆಟೋ ಅಂಕಲ್ ಸಿಕ್ಕವ್ರೆ, ಹೆಲ್ಪ್ ಮಾಡ್ತಾರೆ ಪಾಪ. ಅವಾಗಿಂದ ಸುತ್ತಾಡ್ತಾ ಇದೀವಿ. ಫುಲ್ ರೂಮ್ಗಳು ಕಷ್ಟ ಸಿಗೋದು, ಭಾಳ ಕಷ್ಟ ಆಗ್ಬಿಟ್ಟಿದೆ ಗೈಸ್. ಇದು ಯಾವುದೋ ಒಂದು ನೋಡೋಕೆ ಹೋಗೋರು ನೋಡಿ, ಪ್ರಾಣ ಗ್ರ್ಯಾಂಡ್ಸ್. ಸಖತ್ ಬಿಸಿಲು ಗೈಸ್. ಏನು ಮಾಡೋದು, ಫುಲ್ಲು ಸೆಕೆಯಲ್ಲಿ. ಅದು ಬೇರೆ ವೀಕೆಂಡ್ ಬೇರೆ ಬಂದುಬಿಟ್ಟಿದ್ದೀವಾ, ಈಗ ಬಿಡಿದ್ದೀವಿ. ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ಬೆಳಗ್ಗೆನೆ ಬೀಚ್ ಕಡೆ ಹೊರಡ್ತಾ ಇದ್ದೀವಿ. ನೋಡಿ ಗೈಸ್, ನಾವೊಂದು ಕಾರು ರೆಂಟಿಗೆ ತೊಗೊಂಡಿದ್ದೀವಿ. ಯಾವ ಕಾರ್ ಇದು? ಹೋಂಡಾ ಅಮೇಜ್. ಲೆಟ್ಸ್ ಗೋ ಗೈಸ್, ಬೀಚ್ ಕಡೆ ಹೋಗ್ತಾ ಇದ್ದೀವಿ. ಬಣ್ಣವೇ ಭಾವನೆ, ಹೃದಯವು ಹಗುರಾಗಿ. ಮೇಲೆ ಚೆಕ್ಔಟ್ ಮಾಡ್ಕೊಂಡು ಇದೇ ನೋಡಿ, ಇದೇ ಕಾರ್ ರೆಂಟ್ ತೊಗೊಂಡಿದ್ದು ಗೈಸ್. ಇವಾಗ ಓಷನ್ ಪಾರ್ಕ್ ಬಂದಿದ್ದೀವಿ. ಇಲ್ಲಿ ಸ್ವಲ್ಪ ಥ್ರಿಲ್ಲಿಂಗ್ ಅಡ್ವೆಂಚರ್ ಮಾಡೋಕ್ಕೆ, ಬೋಟಿಂಗು, ಆಮೇಲೆ ಏನೇನೋ ಇದು ಅಂತಪ್ಪ. ಹೋಗೋಣ, ಇಲ್ಲಿ ನೋಡಿ ಇದೆ ಗೈಸ್, ಕಯಾಕಿ ಬೋಟಿಂಗು. ಆ ಕಡೆ ಇಬ್ರು, ಇಲ್ಲಿಬ್ರು. ಬಣ್ರಪ್ಪ ಕಷ್ಟಪಡ್ತಾ ಇರೋದು. ಇಲ್ಲಿ ನವದೀಪ್ ಏನೋ ಮಾಡ್ತಾ ಇದೆಯಾ ನೀನು? ಅಲ್ಲ, ಅದರಿಂದ ಸ್ಟಿಕ್ ಅಂದ್ರೆ ಕೈಯಿಂದ ತಿರ್ಸ್ತವನೆ. ಅದೇನು ಕೊಟ್ಟಿರೋ ಸ್ಟಿಕ್ಕು ನೋಡ್ರಪ್ಪ, ಮಿತ್ತಂದ ಡ್ರೈವರು. ಮನದ ಬನದಿ ನನಪೇ ಹೋಗಾಯ್ತು, ಅದೇ ಮಾತು ಅದೇ ನೋಟ ಮರೆಯದೆ. ಬೀಚು ಅದು ಇದು ಎಲ್ಲ ಪಾಂಡಿಚೇರಿ ಟ್ರಿಪ್ ಮುಗಿಸ್ಕೊಂಡು ಬ್ಲಾಗ್ ಮಾಡೋಕ್ಕಾಗಿಲ್ಲ. ಅದಕ್ಕೆ ಇವಾಗ ನಾನು ಪ್ರಶಾಂತ್ ಮೊಬೈಲಿಂದ ಬ್ಲಾಗ್ ಮಾಡ್ತಾಯಿದ್ದೀನಿ. ಎಲ್ಲರ ಹತ್ರ ಚಾರ್ಜಿಂಗ್ ಖಾಲಿ ಆಗಿದೆ. ಅದೇ ಬೀಚಿಂದ ಇನ್ನೂ ಮಾಡಿಲ್ಲ, ಅದಕ್ಕೆ ಇವಾಗ ಈ ಕಡೆ ಟ್ರೈನ್ ಬುಕ್ ಮಾಡಿದ್ವಿ. ಟ್ರೈನು ವೇಟಿಂಗ್ ಲಿಸ್ಟಲ್ಲಿದೆ. ಅದಕ್ಕೆ ಬಸ್ ಬುಕ್ ಮಾಡೋರು ಹುಡುಗರು, ಬಸ್ ಹತ್ಕೊಂಡು ಹೋಗೋದು. ಇನ್ನೂ ಬಸ್ ಬಂದಿಲ್ಲ ಗೈಸ್, ಇನ್ನೂ 11 ಗಂಟೆಗಿದೆ. ಅದಕ್ಕೆ ಕಾಫಿ ಕುಡಿಯೋಣ ಅಂತ. ಏನು ಪ್ರಶಾಂತ್, ಏನು ಹೇಳ್ತೀಯ ಪಾಂಡಿಚೇರಿ ಟ್ರಿಪ್ದು? ಚೆನ್ನಾಗಿದ್ದಾ? ಹಾಂ, ಬಸ್ಸು ಕಾಯ್ತಾ ಇದ್ದೀವಿ. ಅದೊಂದು ಟ್ರೈ ಈ ಸತಿ ಮಾಡು, ಹೇಳ್ತೀನಿ. ತುಂಬ ಚೆನ್ನಾಗಿತ್ತು, ಸೂಪರ್ ಮಾತ್ರ. ನಮ್ಮ ಮಯೂರ್ ಏನು ಮಸ್ತ್ ಆಗ್ತಾರೆ ಗೊತ್ತಾ ಗೈಸ್. ಬಟ್ಟೆ ಮಾತ್ರ ನೋಡ್ತೀರಾ, ಎಲ್ಲ ಮ್ಯಾಚಿಂಗ್, ಇದು ಮ್ಯಾಚಿಂಗು, ಅದು ಮ್ಯಾಚಿಂಗ ಗೈಸ್. ಪಾಂಡಿಚೇರಿ ಟ್ರಿಪ್ ಮಾತ್ರ ಸೈಕಾಗಿತ್ತು. ನೀವು ಬನ್ನಿ, ಚೆನ್ನಾಗಿದೆ. ಪಾಂಡಿಚೇರಿ, ತಿರುವನಮಲೈ ದೇವಸ್ಥಾನ ಎಲ್ಲ ಸೂಪರ್ ಆಗಿದೆ ಗೈಸ್. ನೀವು ಟೈಮ್ ತೊಗೊಂಡು ಬನ್ನಿ, ಒಂದು 3 ಡೇಸ್ ಮಿನಿಮಮ್ಮು. ವೀಕೆಂಡಲ್ಲಿ ಮಾತ್ರ ಬರಬೇಡಿ, ತುಂಬ ಜನ ಇರ್ತಾರೆ. ಬಿಸಿಲು ಮಾತ್ರ ಜಾಸ್ತಿ ಇದೆ. ಇಷ್ಟು ಹೇಳ್ತಾ, ಈ ಬ್ಲಾಗ್ನ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಗೈಸ್, ಬ್ಲಾಗ್ ಇಲ್ಲೇ ಮುಕ್ತಾಯ ಮಾಡ್ತಾ ಇದ್ದೀನಿ.